ಪುರಸಭೆ ವ್ಯಾಪ್ತಿಯ 10ನೇ ವಾರ್ಡ್ನಲ್ಲಿ ಹಲವಾರು ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿದ್ದ ರಸ್ತೆಗೆ ಕಾಯಕಲ್ಪ ನೀಡಲಾಗುತ್ತದೆ ಎಂದು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ತಿಳಿಸಿದರು. ಕೆರೆಬೀದಿಯಿಂದ ಕಂದಪುರದ ಬಳಿಗೆ ಸಾಗುತ್ತಿರುವ ನವಾರ್ಡ್ ಯೋಜನೆಯಲ್ಲಿ ನಡೆಯುತ್ತಿರುವ ರಸ್ತೆ ವಿಸ್ತರಣೆ ನಡೆಯುತ್ತಿದ್ದು ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನ ವೀಕ್ಷಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್, ಹಲವಾರು ವರ್ಷಗಳಿಂದ ಈ ಭಾಗದ ಸಾರ್ವಜನಿಕರ ಹಾಗೂ ಸದಸ್ಯರ ದೂರಿನ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲಕ್ಕೆ ರಸ್ತೆಯನ್ನ ಮಾಡಿಕೊಡುವಂತೆ ಮನವಿ ಮಾಡಿದರು. ಇಂದಿನ ಶಾಸಕರ ನವಾರ್ಡ್ ಯೋಜನೆಯಲ್ಲಿ ಈ ರಸ್ತೆ ಕೆರೆಬೀದಿಯಿಂದ ಕಂದಪುರವರೆಗೆ ಸಾಗುವ ಈ ರಸ್ತೆ ಕಿರಿದಾಗಿದ್ದು, ಕಟಿಯಬಳಿ ರಸ್ತೆ ಕಿರಿದಾದ ಹಿನ್ನೆಲೆಯಲ್ಲಿ ಅಲ್ಲಿದ್ದ ವಿದ್ಯುತ್ ಕಂಬಗಳನ್ನು ಬದಲಿಸಿಕೊಟ್ರೆ ರಸ್ತೆಯನ್ನ ಅಗಲೀಕರಣ ಮಾಡುವುದಾಗಿ ಗುತ್ತಿಗೆದಾರರು ತಿಳಿಸಿದ್ದ ಹಿನ್ನೆಲೆಯಲ್ಲಿ ಸುಮಾರು 7 ಕಂಬಗಳನ್ನು ತೆರವುಗೊಳಿಸುವ ಮೂಲಕ ಹೊಸ ಕಂಬಗಳನ್ನು ಹಾಕಲಾಗುತ್ತಿದೆ ಎಂದರು. ಈಗಾಗಲೇ ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕೆಲಸಗಳನ್ನ ಮಾಡುತ್ತಿದ್ದು, ಕಿರಿದಾದ ರಸ್ತೆಗೆ 8 ಅಡಿ ಮಣ್ಣನ್ನ ಹಾಕುವ ಮೂಲಕ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಈ ಕಿರಿದಾದ ರಸ್ತೆಯಲ್ಲಿ ಒಂದು ಬದಿ ಜಮೀನಿದ್ದು ಇನ್ನೊಂದು ಬದಿ ಕಟ್ಟೆ ಇದ್ದು ಇಲ್ಲಿ ಸಾರ್ವಜನಿಕರಿಗೆ ಹಾಗೂ ಭಕ್ತರಿಗೆ ತೊಂದರೆಯಾಗುತ್ತಿತ್ತು. ಅದಕ್ಕಾಗಿ ವಿಶೇಷವಾದ ಮೂಲಕ ಬೆಳಕಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಜೆಪಿ ನಗರದ ಕೊಳಚೆ ನೀರು ಬಂದು ಈ ಕಟ್ಟೆಗೆ ಹರಿಯುತ್ತಿದ್ದರಿಂದ ಅದನ್ನ ಬಾದಲಿ ವ್ಯವಸ್ಥೆ ಮಾಡುವಂತೆ ಸದಸ್ಯರ ಮನವಿ ಹಿನ್ನೆಲೆಯಲ್ಲಿ ಇಲ್ಲಿಂದ ನೇರವಾಗಿ ಯುಜಿಡಿ ಪ್ಲಾಂಟೇಶನ್ಗೆ ನೀರನ್ನ ಹರಿಸುವ ಈಗಾಗಲೇ ಡಿಪಿಆರ್ ತಯಾರಾಗಿದ್ದು ಕೂಡಲೇ ಕಾಮಗಾರಿ ಪ್ರಾರಂಭಿಸುವುದು ಎಂದರು. ನಂತರ ಮಾತನಾಡಿ ಪುರಸಭೆ ಸದಸ್ಯ ರತ್ನ ಸತ್ಯನಾರಾಯಣ್ ನಮ್ಮ ಮನವಿಯನ್ನ ಸ್ವೀಕರಿಸಿ ಹಿಂದಿನ ಶಾಸಕರಾದ ಲಿಂಗೇಶ್ ಅವರು ಅವರ ನವಾರ್ಡ್ ಯೋಜನೆಯಡಿಯಲ್ಲಿ ಅನುದಾನದಲ್ಲಿ ಈ ಭಾಗದ ರಸ್ತೆಗೆ ಅನುದಾನ ನೀಡಿದರು. ಪುರಸಭೆಗೆ ಮನವಿ ಮಾಡುವುದೇನೆಂದ್ರೆ 2 ಭಾಗದಲ್ಲಿ ಕಂದಕ ಇರುವುದರಿಂದ ಕೂಡಲೇ ಇಲ್ಲಿಗೆ ಪುರಸಭೆ ವತಿಯಿಂದ ತಡೆಗೋಡೆ ನಿರ್ಮಿಸಿಕೊಟ್ರೆ ನಮಗೆ ಅನುಕೂಲವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸನ್ಯಾಸಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೋಳಿ ರಘು, ಹಿರಿಯ ಆರೋಗ್ಯ ನಿರೀಕ್ಷಕಿ ಜ್ಯೋತಿ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ಏನು ಪುರಸಭಾ ವ್ಯಾಪ್ತಿಯ 10ನೇ ವಾರ್ಡಿನಲ್ಲಿ ರಸ್ತೆ ವಿಸ್ತರಣೆ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯ. ಹಾಗಾಗಿ ಏನು ಈ ವಿದ್ಯುತ್ ಕಂಬಗಳನ್ನ ಸ್ಥಳಾಂತರ ಮಾಡ್ತಾ ಇದ್ವಿ. ಅದರಲ್ಲಿ 4 ಕಂಬಗಳನ್ನು ಸ್ಥಳಾಂತರ ಮಾಡ್ತಾ ಇದ್ವಿ, ಮತ್ತೆ 3 ಕಂಬಗಳನ್ನ ಹೊಸ ಕಂಬಗಳಾಗಿ ಹಾಕ್ತಾ ಇದೀವಿ. ಇದು ಹಾಕಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಏನು ಈ ದುರ್ಗಮ್ಮ ದೇವಸ್ಥಾನದ ರಸ್ತೆ ಬಿಕ್ಕೋಡ್ ರಸ್ತೆವರೆಗೂ ಪುರಸಭೆ ವ್ಯಾಪ್ತಿ ಬರೋದ್ರಿಂದ ಈ ರಸ್ತೆ ಕಾಮಗಾರಿ ನಡೀತಾ ಇರೋಂತಹ ಇದಕ್ಕೆ ಅಡಚಣೆ ಆಗ್ತಾ ಇದ್ವು. ಈ ಲೈಟ್ ಕಂಬಗಳು, ವಿದ್ಯುತ್ ಕಂಬಗಳು, ಅದನ್ನೇ ಇವತ್ತು ತೆರವು ಮಾಡಿಸಿ ಪಕ್ಕಕ್ಕೆ ಶಿಫ್ಟ್ ಮಾಡಿಸ್ತಾ ಇದೀವಿ. ಜೊತೆಗೆ ಹೊಸ ಕಂಬಗಳನ್ನು ಕಾಮಗಾರಿ ನಡೀತಾ ಇದೆ. ಇದು ದುರ್ಗಮ್ಮ ದೇವಸ್ಥಾನದಿಂದ ಬಿಕ್ಕೋಡ್ ರೋಡ್ವರೆಗೂ ಕನೆಕ್ಟಿಂಗ್ ರಸ್ತೆ ಇದು. ಜೊತೆಗೆ ಮುಂದಕ್ಕೆ ಹಳ್ಳಿಗೆಲ್ಲ ಕಂಟಿನ್ಯೂ ಆಗಿ ಚೆನ್ನಾಪುರ ಮತ್ತೆ ನಿಟ್ಟೂರ್ವರೆಗೂ ಸೇರುತ್ತೆ. ಇದು ಮತ್ತೆ 10ನೇ ವಾರ್ಡಲ್ಲಿ ಹೌದು. ಇದು ದುರ್ಗಮ್ಮ ದೇವಸ್ಥಾನದ ಒಂದು ಮತ್ತೆ ನಮ್ಮ ಏನು ಪುರಸಭೆ ಸದಸ್ಯರಾದ ರತ್ನಕ್ಕ ಅವರು ಒಂದು ಬೇಡಿಕೆ ಮನವಿ ಮೇರೆಗೆ ಈ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ದುರ್ಗಮ್ಮ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಹಲವಾರು ಜನ ಏನು ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಬಂದಂತಹ ಇವರು ಭಕ್ತಾದಿಗಳೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದು ಮುಡಿ ಕೊಡುವಂಥದ್ದು ಇರ್ಬೋದು, ಅಲ್ಲಿ ದೇವ್ರ ಕಾರ್ಯ ಮಾಡೋದಕ್ಕೆ ತುಂಬಾ ಜನ ಬರ್ತಾರೆ. ಹಾಗಾಗಿ ರಸ್ತೆ ತುಂಬಾ ಹಾಳಾಗಿತ್ತು. ಆ ಕೆಲಸನ ಹಿಂದಿನ ಶಾಸಕರೇ ಇದನ್ನ ಗ್ರಾಂಟ್ ಹಾಕಿದ್ರು. ಹಿಂದೆ ಇದ್ದಂತಹ ನಮ್ಮ ಲಿಂಗೇಶ್ ಅಣ್ಣವರು ಆ ಗ್ರಾಂಟ್ ಅಲ್ಲಿ ಈಗ ಕೆಲಸ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ನಾವು ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿ ಮತ್ತೆ ಹೊಸ ಕಂಬಗಳನ್ನು ಹಾಕೊಡ್ತಿದ್ವಿ. ಇಲ್ಲಿ ಓಡಾಡುವಂತ ಭಕ್ತಾದಿಗಳಿಗೆ ಅನುಕೂಲ ಆಗ್ಬೇಕಂತೇಳಿ ರಾತ್ರಿ ಓಡಾಡೋಂಥವ್ರು ಇರ್ತಾರೆ ತುಂಬಾ ಜನ. ಮತ್ತೆ ಇಲ್ಲಿ ಹಳ್ಳಿಗಳಿಗೆ ಕನೆಕ್ಟ್ ಆಗೋದ್ರಿಂದ ಈ ರಸ್ತೆ ನಿಟ್ಟೂರು ಚೆನ್ನಾಪುರ ಅಂತ ಆಗ್ಲಿ ನಾ ಹೇಳ್ದಾಗೆ ಅವ್ರಿಗೆ ಡಿಕ್ಲೇರ್ ಆಗಿದೆ. ಈಗ ನಮ್ದು ಏನು STP ಪ್ಲಾಂಟ್ ಓಪನ್ ಆಗಿದೆಯಲ್ಲ, ಹಾಗಾಗಿ ಆ ಡಿಕ್ಲೇರ್ ಆಗಿರೋದ್ರಿಂದ ನಾವು ಇಲ್ಲಿಂದ ಅದು ಕನೆಕ್ಟ್ ಮಾಡ್ತಾ ಇದೀವಿ. ಇಲ್ಲಿಗೆ ಏನು ಕನೆಕ್ಟ್ ಇಡ್ತಾ ಇದ್ವಿ ಆ ನೀರನ್ನ DPR ಮುಖಾಂತರ ಮತ್ತೆ ನಾವು ಏನು UGD ಪ್ಲಾಂಟ್ ಇದು ಪ್ಲಾನ್ ಪ್ರಕಾರ ನಾವು STP ಪ್ಲಾಂಟ್ಗೆ ಇದನ್ನ ನೀರನ್ನ ಕೊಡೋದಕ್ಕೆ ಕನೆಕ್ಟ್ ಮಾಡೋದಕ್ಕೆ ನಾವು DPR ಆಲ್ರೆಡಿ ಕಟ್ಟೆ ರೋಡ್ ಅಗಲ ಆಗುತ್ತೆ. ತುಂಬಾ ವೆಹಿಕಲ್ ಓಡಾಡ್ತವೆ ದುರ್ಗಮ್ಮ ದೇವಸ್ಥಾನಕ್ಕೆ. ಅದಕ್ಕೊಂದು ತಡೆಗೋಡೆ ಅಳವಡಿಸ್ಕೊಡ್ಬೇಕು. ಮತ್ತೆ ಲಿಂಗೇಶ್ ಅಣ್ಣವರು ನಾನೇ ಕೇಳಿ ಮಾತಾಡಿ ಇಲ್ಲಿ ಒಂದು ರೋಡ್ ಹಾಕ್ಬೇಕು ಅಂತ ಕೇಳ್ಕೊಂಡಿದ್ದೆ. ಆ ಮುಖಾಂತರ ಗ್ರಾಂಟು ಹಾಕೊಟ್ಟಿದ್ರು. ಈಗ ಕಾಮಗಾರಿ ನಡೀತಾ ಇದೆ. ಅದು ನಾವು ದುರ್ಗಮ್ಮ ದೇವಸ್ಥಾನಕ್ಕೆ ಏನು ಭಕ್ತಾದಿಗಳು ಬರ್ತಾರೆ
ರೋಡ್ ಆಗ್ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ತುಂಬಾ ಮುತುರ್ಜಿಯಿಂದ ನಮ್ಮ ಪುರಸಭೆಯಿಂದ ಏನಾಗ್ಬೇಕು ಅದನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ. ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ.